ಮೋದಿ ಅವರ ಸಮಾವೇಶಕ್ಕೆ ಹೋಗುವ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಡ್ರಾಮಾವನ್ನೇ ಇವತ್ತು ಸೃಷ್ಟಿ ಮಾಡಿದೆ. ಚೊಂಬನ್ನ ಪ್ರದರ್ಶನ ಮಾಡಲಿಕ್ಕೆ ನಲ್ಪಾಡ್ ಮುಂದಾದಂತಹ ಪ್ರಸಂಗ ಕೂಡ ಮೇಕ್ರಿ ಸರ್ಕಲ್ನಲ್ಲಿ ನಡೆದಿದೆ. ಮೋದಿ ಅವರ ಸಮಾವೇಶಕ್ಕೆ ಮುಗಿಸಿ ವಾಪಸ್ ತೆರಳುತ್ತಿರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹೈಡ್ರಾಮಾ ಇದು. ಮೋದಿ ತೆರಳುವ ವೇಳೆಯಲ್ಲಿ ಚೊಂಬು ಪ್ರದರ್ಶನಕ್ಕೆ ಪ್ರಯತ್ನವನ್ನ ನಡೆಸಿದ್ದಾರೆ. ಬೆಂಗಾವಲು ವಾಹನ ಬರ್ತದ ಹಾಗೆ ಚೊಂಬು ಪ್ರದರ್ಶನಕ್ಕೆ ಪ್ರಯತ್ನವನ್ನ ನಡೆಸಲಾಯಿತು. ಚೊಂಬು ಪ್ರದರ್ಶನಕ್ಕೆ ನಲ್ಪಾಡ್ ಪ್ರಯತ್ನಿಸಿದಾಗ ಅಲ್ಲಿದ್ದಂತಹ ಸಿಬ್ಬಂದಿಗಳು ಅವರನ್ನ ವಶಕ್ಕೆ ಪಡ್ಕೊಂಡಂತಹ ಘಟನೆ. ನಲ್ಪಾಡ್ ಸೇರಿ ಇಬ್ಬರನ್ನ ಪೊಲೀಸರು ಠಾಣೆಗೆ ಕರೆದುಕೊಂಡು ಹೋದ್ರು. ಮೇಕ್ರಿ ಸರ್ಕಲ್ನಲ್ಲಿ ಭದ್ರತಾ ಲೋಪ ಎದ್ದು ಕಾಣಿಸ್ತು. ಮೋದಿ ತೆರಳುವ ಸಂದರ್ಭದಲ್ಲೇ ಚೊಂಬು ಪ್ರದರ್ಶನ ಪ್ರಯತ್ನ. ಬೆಂಗಾವಲು ವಾಹನ ಬರ್ತದ ಹಾಗೆ ಚೊಂಬನ್ನ ಹಿಡಿದಿದ್ದಾರೆ ನಲ್ಪಾಡ್. ತಕ್ಷಣವೇ ವಶಕ್ಕೆ ಪಡ್ಕೊಂಡ್ರು ಪೊಲೀಸರು. ಒಟ್ಟು ಮೂವರನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋದ್ರು. ಚೊಂಬು ಪ್ರದರ್ಶನ ಮಾಡೋದು ತಪ್ಪ ಅಂತ ನಲ್ಪಾಡ್ ಈ ಸಂದರ್ಭದಲ್ಲಿ ಸಿಬ್ಬಂದಿಗಳ ಜೊತೆಗೆ ಆಕ್ರೋಶವನ್ನ ಹೊರಹಾಕಿದ್ರು. ನಂಬರ್ ಪ್ಲೇಟ್ ಇಲ್ಲದಂತಹ ಕಾರ್ನಲ್ಲಿ ಕುಳಿತುಕೊಂಡಿದ್ರು ನಲ್ಪಾಡ್. ಒಟ್ಟು 8 ಜನರು ಚೊಂಬನ್ನ ಹಿಡ್ಕೊಂಡು ಬಂದು ಮೋದಿ ಅವರು ಸಾಗೋ ಸಂದರ್ಭದಲ್ಲಿ ಚೊಂಬಿನ ಪ್ರದರ್ಶನವನ್ನ ಮಾಡೋ ಮೂಲಕವಾಗಿ ಆರಿಸಬೇಕು ಅನ್ನುವಂತಹ ಒಂದು ಇರಾದೆಯನ್ನ ಇಟ್ಕೊಂಡಿದ್ರು. ಆದ್ರೆ ಪೊಲೀಸರು ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ. ಈ ಮೂವರನ್ನ ವಶಕ್ಕೆ ಪಡ್ಕೊಂಡ್ರು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಉಮೇಶಿಂದ. ಉಮೇಶ್, ಕಳೆದೆರಡು ದಿನಗಳಿಂದ ಚೊಂಬನ್ನ ಜಾಹೀರಾತಿನ ಮೂಲಕವಾಗಿ ಕೇಂದ್ರ ಸರ್ಕಾರವನ್ನ ಹೀಯಾಳಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಮೋದಿ ಬರೋ ಹೊತ್ನಲ್ಲಿ ಈ ರೀತಿಯಾಗಿ ಪ್ರತಿಭಟಿಸ್ತೀನಿ ಅಂತ ಅಂದ್ಕೊಂಡಿದ್ದು ಎಷ್ಟು ಸರಿ? ಮತ್ತು ಈ ಭದ್ರತಾ ಲೋಪದ ಬಗ್ಗೆ ಪೊಲೀಸ್ ಇಲಾಖೆ ಏನ್ ಹೇಳುತ್ತೆ? ಖಂಡಿತವಾಗ್ಲೂ ದಿವ್ಯಜ್ಯೋತಿ, ಯಾಕೆಂದರೆ ಮೈತ್ರಿ ಅಭ್ಯರ್ಥಿಗೆ ಓಟು ನೀಡಿದರೆ ನಿಮ್ಮ ಕೈಗೆ ಚೆಂಬು ಅನ್ನೋ ರೀತಿಯಲ್ಲಿ ಒಂದು ಜಾಹೀರಾತು ನೀಡಿದರು. ಈ ವಿಚಾರವಾಗಿ ನಿನ್ನೆಯಿಂದಲೂ ಕೂಡ ಪರ ವಿರೋಧಗಳು ಮತ್ತು ಬೆಳಗ್ಗೆ ಕೂಡ ಈ ಸಂಬಂಧಪಟ್ಟಾಗೆ ಪ್ರತಿಭಟನೆಗಳು ಕೂಡ ನಡೆದಿದ್ವು. ಇವತ್ತು ಯಾವಾಗ ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ಗೆ ಏನು ಬರ್ತಾರೆ, ಬಂದಂಥ ವೇಳೆಯಲ್ಲಿ ಪೊಲೀಸರು ಕೂಡ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ರು. ಆದರೆ ನಿರ್ಗಮನದ ವೇಳೆಗೆ ಸರಿಯಾಗಿ ಆ ನಲ್ಪಾಡ್ ಏನಿದ್ರು, ಮೊಹಮ್ಮದ್ ನಲ್ಪಾಡ್ ಅವರ ಗ್ಯಾಂಗು ಏಕಾಏಕಿ ಚುಂಬಿಡ್ಕೊಂಡು ಮೇಕ್ರಿ ಸರ್ಕಲ್ ಬಳಿಯಿಂದ ಅವನು ಪ್ರಧಾನಿಗಳು ವಾಪಸ್ ಹೋಗ್ತಿರ್ತಾರೆ. ಅದೇ ಸಂದರ್ಭದಲ್ಲಿ ಏಕಾಏಕಿ ರಸ್ತೆಗೆ ಬರುವಂಥದ್ದು. ಆ ರಸ್ತೆಗೆ ಬಂದಂಥ ವೇಳೆಯಲ್ಲಿ ಪೊಲೀಸರು ತಕ್ಷಣಕ್ಕೆ ಅಲರ್ಟ್ ಆಗಿ ಅವರನ್ನು ವಶಕ್ಕೆ ಪಡೆಯುವಂಥ ಪ್ರಯತ್ನ ಮಾಡ್ತಾರೆ. ಆದರೂ ಕೂಡ ಪೊಲೀಸರ ಕೈಗೆ ಸಿಗದಂಗೆ ಅವರು ಆ ಪೊಲೀಸರ ವಿರುದ್ಧನೇ ವಾಗ್ವಾದ ನಡೆಸಿ ರಸ್ತೆಗೆ ಹೋಗುವಂಥ ಎಲ್ಲ ಪ್ರಯತ್ನ ಕೂಡ ಮಾಡಿದರು. ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಅವರನ್ನು ಹಿಡಿಯೋದೇ ಒಂದು ಶತ ಪ್ರಯತ್ನ ಆಯಿತು. ಅಂದರೆ ಅವ್ರೇನು ಕಳೆದ ಪ್ರಧಾನಿಗಳು ವಾಪಸ್ಸು ಹೋಗೋ ಅರ್ಧ ಗಂಟೆಗಳ ಮುಂದೆಯೇ ಬಂದು ಒಂದು ಕಪ್ಪು ಬಣ್ಣದ ಟಿಂಟ್ ಗ್ಲಾಸ್ ಇರುವಂಥ ಒಂದು ಕಾರಲ್ಲಿ ಅವರೆಲ್ಲ ಕೂತಿದ್ರು. ಅದ್ರ ಹಿಂದ್ಗಡೆ ಒಂದು ಫಾರ್ಚುನರ್ ಕಾರ್ ಕೂಡ ಇತ್ತು. ಪ್ರಧಾನಿಗಳು ಯಾವಾಗ ಹೋಗ್ತಾರೆ ಅನ್ನೋದು ಗೊತ್ತಾಯಿತು. ಅದೇ ಸಂದರ್ಭದಲ್ಲಿ ಏಕಾಏಕಿ ಚೆಂಬುಗಳು ಹಿಡ್ಕೊಂಡ್ಬಂದು ಆ ರಸ್ತೆಗೆ ಬಂದರು. ಆ ನಂತರದಲ್ಲಿ ಆ ಹೈಡ್ರಾಮಾ ನಡಿಬೇಕಾದ್ರೇ ಪ್ರಧಾನಿಗಳು ಅಲ್ಲಿಂದ ಪಾಸಾಗಿರುವಂಥದ್ದು. ತಕ್ಷಣಕ್ಕೆ ಅವ್ರನ್ನ ಕಸ್ಟಡಿಗೆ ಪಡೆದೀಗ ಸದಾಶಿವನಗರ ಪೊಲೀಸ್ ಠಾಣೆಗೆ ಈಗ ಕರ್ಕೊಂಬಂದು ವಿಚಾರಣೆ ಮಾಡ್ತಾ ಇರುವಂಥದ್ದು. ಸಾಮಾನ್ಯವಾಗಿ ಈ ರೀತಿಯ ಪ್ರತಿಭಟನೆಗಳಾದಂಥ ವೇಳೆಯಲ್ಲಿ ಸ್ಟೇಷನ್ ಕರ್ಕೊಂಬರ್ತಾರೆ, ದಂಡ ಕಟ್ಟಿ ನಂತರದಲ್ಲಿ ವಾಪಸ್ ಬಿಡುವಂಥದ್ದು. ಆದರೆ ಪ್ರಧಾನಿ ನರೇಂದ್ರ ಮೋದಿ ಹೋಗ್ತಿದ್ದಂಥ ವೇಳೆಯಲ್ಲಿ ಇವರು ಈ ರೀತಿಯ ಕೃತ್ಯಕ್ಕೆ ಮುಂದಾಗಿರುವಂಥದ್ದು ಎಲ್ಲೋ ಒಂದು ಕಡೆ ಭದ್ರತಾ ಲೋಪಕ್ಕೆ ಕಾರಣ ಆಗಿರುವಂಥದ್ದು. ಹಾಗಾಗಿ ಪೊಲೀಸರು ಕೂಡ ಮೇಲಾಧಿಕಾರಿಗಳ ಸೂಚನೆಗೆ ಕಾಯ್ತಾ ಇರುವಂಥದ್ದು. ನಲ್ಪಾಡ್ ಮೇಲೆ ಯಾವ ರೀತಿಯ ಕೇಸ್ ಆಗ್ಬೋದು ಅಂದರೆ ಮಾಮೂಲಿ ದಿನಗಳಲ್ಲಿ ನಡೆಯುವಂಥ ಪ್ರತಿಭಟನೆ. ಉಮೇಶ್ ಸಂಪರ್ಕದಲ್ಲಿ ಮತ್ತೆ ಮಾತನಾಡ್ತೀನಿ ಈ ಬಗ್ಗೆ